ಸಿಂಹರಾಶಿಯವರೇ, ನಿಮಗೆ ಗುರು ಭಗವಾನ್ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಭಾಳಷ್ಟು ಅನುಕೂಲ ಮಾಡ್ತಾರೆ. 28/5/2013ರಿಂದ 1 ವರ್ಷ ಕಾಲ ಲಾಭಸ್ಥಾನದಲ್ಲಿ ಇದ್ದು ನಿಮಗೆ ಭಾಳಷ್ಟು ಲಾಭ, ನಿಮ್ಮ ಪ್ರಯತ್ನಗಳಿಗೆಲ್ಲ ಒಳ್ಳೆಯ ಒಂದು ಫಲ, ಸಕ್ಸಸ್ ಇವುಗಳೆಲ್ಲ ಕೊಡ್ತಾರೆ. ಧೈರ್ಯವಾಗಿರಿ. ಹೊಸ ಆಪರ್ಚುನಿಟೀಸ್ ಬರುತ್ತೆ. ಹೊಸ ಉದ್ಯೋಗದಲ್ಲಿ ಪ್ರಮೋಷನ್ಸು, ಜಾಬ್ ಚೇಂಜಸ್ಸು ಇವುಗಳೆಲ್ಲ ನಿಮಗೆ ಲಾಭಕರವಾಗಿರುತ್ತೆ. ಜೂನ್ 26ವರೆಗೂ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಅದೃಷ್ಟವಾದ ಆಪರ್ಚುನಿಟೀಸ್ ಎಲ್ಲ ಸಿಗುತ್ತೆ. ತಂದೆ ಗುರು ಹಿರಿಯರಿಂದ ಒಳ್ಳೆಯ ಆಶೀರ್ವಾದಗಳು, ಸಹಕಾರಗಳು ಸಿಗುತ್ತೆ. ದೈವ ದರ್ಶನಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಅವುಗಳಿಂದ ಪ್ರಯೋಜನವಾಗುತ್ತೆ. ಗುರು ಭಗವಾನ್ ಈ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ನಿಮಗೆ 4ನೇ ಮನೆಯನ್ನು ಆಪರೇಟ್ ಮಾಡೋದ್ರಿಂದ ನಿಮಗೆ ಹೊಸ ವಾಹನಗಳು ಬರುತ್ತೆ. ತಾಯಿಯವರಿಗೆ ಒಳ್ಳೆಯ ಆರೋಗ್ಯ, ಅವರಿಂದ ಆಶೀರ್ವಾದಗಳು, ತಾಯಿಯವ್ರ ಕಡೆಯಿಂದ ಸಹಕಾರ ಇವುಗಳೆಲ್ಲ ಸಿಗುತ್ತೆ. ಮತ್ತು ನಿಮಗೆ ಆಸ್ತಿಗಳು ಹೊಸದಾಗಿ ತಗೊಳ್ಳುವ ಆಶೀರ್ವಾದಗಳೆಲ್ಲ ನೀಡುತ್ತಾನೆ. 26/6/2013 ಹಿಡಿದು 29/8/2013ವರೆಗೂ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡಿದಾಗ ಅಷ್ಟೊಂದು ಅನುಕೂಲ ಫಲಗಳೆಲ್ಲ ಕೊಡುವುದಿಲ್ಲ. ಯಾಕಂದರೆ ರಾಹು ನಿಮಗೆ 3ನೇ ಮನೆಯಲ್ಲಿದ್ದಾರೆ, ಅದು ಒಳ್ಳೆಯದೇ. ಆದರೆ ಗುರು ಭಗವಾನ್ 3ನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹದ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಕೆಲವು ಒಳ್ಳೆಯ ಆಪರ್ಚುನಿಟೀಸ್ ಮಿಸ್ ಆಗಬಹುದು. ಆದರೂ ಕೂಡ ನಿಮಗೆ ಭಾಳಷ್ಟು ಅನುಕೂಲ ಫಲಗಳು ಲಾಭಸ್ಥಾನದಲ್ಲಿ ಇರೋದ್ರಿಂದ ಅದರಿಂದ ನಿಮಗೆ ದೊಡ್ಡದಾಗಿ ಯಾವುದೂ ತೊಂದರೆಗಳಿರಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ. ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಕಾಂಪಿಟೇಷನಿಂದ ನಿಮಗೆ ಒಳ್ಳೆಯ ಒಂದು ಫಲವನ್ನು ನೀವು ಕಾಣಿಸ್ಕೋಬಹುದು. ಶುಭ ವಿವಾಹಗಳು ಅಂಥ ಫಲಗಳೆಲ್ಲ ಸ್ವಲ್ಪ ಡಿಲೇ ಆಗುತ್ತೆ. ಆಗಸ್ಟ್ 29 ಕಳಿಬೇಕು, ನಂತರ ಕೂಡಿ ಬರುತ್ತೆ. ಮತ್ತು 29 ಆಗಸ್ಟ್ ಆದ ನಂತರ 13/11/2013ವರೆಗೂ ಗುರು ಭಗವಾನ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲೇ ಅವರು ಸಂಚಾರ ಮಾಡೋದ್ರಿಂದ ಭಾಳಷ್ಟು ಒಳ್ಳೆಯ ಫಲಗಳೆಲ್ಲ ನೀಡ್ತಾರೆ. ಶುಭ ವಿವಾಹಗಳ ಫಲಗಳು ಕೈಗೂಡಿ ಬರುತ್ತೆ. ಸೆಪರೇಟ್ ಆಗಿರೋರು ಒಂದಾಗ್ತಾರೆ. ಕುಟುಂಬದಲ್ಲಿ ಅನ್ಯೋನ್ಯತೆ, ಗಂಡ ಹೆಂಡತಿ ಹೊಂದಾಣಿಕೆ, ಫ್ರೆಂಡ್ಶಿಪ್ಪಿಂದ ಅನುಕೂಲ, ಲಾಭವಾದ ಫಲಗಳು, ಬೇರೆಯವರಿಂದ ಉಪಕಾರ, ಉದ್ಯೋಗದಲ್ಲಿ ಹೆಚ್ಚಿನ ಬೆಳವಣಿಗೆಗಳು ಇವುಗಳೆಲ್ಲ ಚೆನ್ನಾಗಾಗುತ್ತೆ. ಆಮೇಲೆ 13/11/2013ರಿಂದ ಗುರು ಭಗವಾನ್ ಗುರುವಿನ ನಕ್ಷತ್ರದಲ್ಲೇ ವಕ್ರಗತಿನಲ್ಲಿ ಬರೋದ್ರಿಂದ ಇದು ಜಾನ್ವರಿ 27ವರೆಗೂ ಸ್ವಂತ ನಕ್ಷತ್ರದಲ್ಲಿ ವಕ್ರಗತಿ. ಇದು ಅಷ್ಟು ಅನುಕೂಲ ಇಲ್ಲ. ಆ ಸಮಯದಲ್ಲಿ ಸ್ವಲ್ಪ ನಷ್ಟ, ಧನಹಾನಿ, ಮನಸ್ಸಿಗೆ ನೋವು, ಗಂಡ ಹೆಂಡತಿ ಮಧ್ಯದಲ್ಲಿ ಕುಟುಂಬದಲ್ಲಿ ವಿವಾದಗಳು, ಚರ್ಚೆಗಳು, ಮಾನಸಿಕ ಗೊಂದಲಗಳು ಇವುಗಳೆಲ್ಲ ಬರುತ್ತೆ. ಅನಾರೋಗ್ಯತೆಯನ್ನು ಮಾಡುವ ಸಾಧ್ಯವಿದೆ, ಗಮನ ಇರಲಿ. ಮತ್ತು ದೂರ ಪ್ರಯಾಣಗಳಿಂದ ಅನುಕೂಲ ಸಿಕ್ಕುವುದಿಲ್ಲ, ಅದರಲ್ಲೂ ಕೇರ್ಫುಲ್ ಆಗಿರಬೇಕು. ಶತ್ರುಗಳಿಂದ ತೊಂದರೆಗಳು, ಬಾಧೆಗಳು ಜಾಸ್ತಿ ಆಗಬಹುದು. ಮತ್ತು 27/1/2014 ಅಲ್ಲಿಂದ 12/3/2014ವರೆಗೂ ರಾಹುವಿನ ನಕ್ಷತ್ರದಲ್ಲಿ ವಕ್ರಗತಿನಲ್ಲಿ ಬರೋದರಿಂದ ಭಾಳಷ್ಟು ಅನುಕೂಲ ಫಲಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಈ 12/3/2014ರಿಂದ 13/6/2014ವರೆಗೂ ನೇರವಾದ ಗತಿನಲ್ಲಿ ಗುರು ಭಗವಾನ್ ಇರೋದರಿಂದ ನಿಮಗೆ ವಸ್ತು ವಾಹನ ಲಾಭಗಳು, ಮನಸ್ಸಲ್ಲಿರ್ತಕ್ಕಂಥ ಕೆಲವು ನೆನಪುಗಳೆಲ್ಲ ಇರುತ್ತೆ. ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಮಕ್ಕಳಿಗೆ ಮದುವೆ ಮಾಡಬೇಕಿತ್ತು, ವಾಹನ ತಗೋಬೇಕಿತ್ತು, ಆಸ್ತಿ ತಗೋಬೇಕಿತ್ತು, ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕಿತ್ತು ಅನ್ನುವ ನೀವು ಪಟ್ಟಿ ಮಾಡಿಕೊಂಡಿರ್ತೀರಲ್ಲ ಕೆಲವು ನೆನಪುಗಳು, ಪ್ಲ್ಯಾನ್ಸ್ ಎಲ್ಲ. ಆ ಪ್ಲ್ಯಾನ್ಸ್ ಎಲ್ಲ 1 by 1 ಸಕ್ಸಸ್ಫುಲ್ ಆಗಿ ಬರುತ್ತೆ. ಒಳ್ಳೆ ಶುಭವಾಗಿ ಸುಭಕ್ಷವಾಗಿ ನಿಮಗೆ ದೈವಾನುಕೂಲದಿಂದ ಭಾಳಷ್ಟು ಒಳ್ಳೆಯ ಫಲಗಳೆಲ್ಲ ಗುರು ಭಗವಾನ್ ಕೊಡ್ತಾರೆ. ಶುಭವಾಗಲಿ. ನಿಮಗೆ ಪರಿಹಾರ ಅಂದರೆ ಗುರುವಾರದಲ್ಲಿ ನೀವು ಚೆನ್ನಾಗಿ ಕಡಲೆ ಇದನ್ನು ನೀವು ದಾನ ಮಾಡಬೇಕಾಗತ್ತೆ. ಗುರು ಭಗವಾನಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಒಂದು ಸಿಹಿ ಸಮೇತ ಯಾವುದೋ ಒಂದು ಸಕ್ಕರೆ ಪೊಂಗಲು, ಸಜ್ಜಿಗೆ ಅನ್ನ, ಯಾವುದೋ ಒಂದು ಪಾಯಸ ಅಥವಾ ಯಾವುದೋ ಒಂದು ಸ್ವೀಟು, ಈ ಸ್ವೀಟು ಮತ್ತು ಚೆನ್ನ ಕಡಲೆ ಇದು ಎರಡನ್ನು ನೀವು ದಾನ ಮಾಡೋದ್ರಿಂದ ಈ ತೊಂದರೆಗಳೆಲ್ಲ ವಾಸಿಯಾಗಿ ಒಳ್ಳೆಯ ಫಲವನ್ನು ನೀವು ಕಾಣಬಹುದು. ಒಳ್ಳೆಯದಾಗಲಿ.